ಫ್ರೆಂಡ್, ನೀವು ದಿನಾಲೂ ವಾಟ್ಸಪ್ನಲ್ಲಿ ನೀವೇನಾದರೂ ಸ್ಟೇಟಸ್ ಹಾಕ್ತೀರಾ ಅಂದರೆ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಫ್ರೆಂಡ್. ಭಾಳ ಜನ ಏನು ಮಾಡ್ತಾರೆ ಅಂದರೆ ದಿನಕ್ಕೆ 3-4 ಸ್ಟೇಟಸ್ ಇಕ್ತಾರೆ. ಒಬ್ಬೊಬ್ಬರು ದಿನಕ್ಕೆ ಒಂದು ಇಕ್ತಾರೆ, ಒಬ್ಬೊಬ್ಬರು 2 ದಿನಕ್ಕೆ ಒಂದು ಇಕ್ತಾರೆ, ಒಬ್ಬೊಬ್ಬರು ವಾರಕ್ಕೆ ಒಂದು ಇಕ್ತಾರೆ, ಒಬ್ಬೊಬ್ಬರು ತಿಂಗಳಿಗೆ ಒಂದು ಇಕ್ತಾರೆ, ಒಬ್ಬೊಬ್ಬರು ವರ್ಷಕ್ಕೆ ಒಂದು ಇಕ್ತಾರೆ. ಫ್ರೆಂಡ್, ಇದು ವಾಟ್ಸಪ್ನಲ್ಲಿ ಸ್ಟೇಟಸ್ ಹೇಗಪ್ಪ ಅಂದರೆ ಸ್ಟೇಟಸ್ನ ಕೆಲವಷ್ಟು ಜನ ಹೇಗೆ ಇರ್ತಾರೆ ಅಂದರೆ ಅವರು ಯಾವೊಂದು ಮೂಮೆಂಟಲ್ಲಿದ್ದಾರೆ, ಅವರು ಖುಷಿಯಲ್ಲಿದ್ದರೆ ಖುಷಿಯಲ್ಲಿ ಇರ್ತಾರೆ, ಅವ್ರು ಫೀಲಿಂಗ್ನಲ್ಲಿದ್ದರೆ ಫೀಲಿಂಗ್ನಲ್ಲಿ ಇರ್ತಾರೆ, ಇಲ್ಲ ನಾರ್ಮಲ್ ಇದ್ದಾರೆ ಅಂದರೆ ನಾರ್ಮಲ್ ಆಗಿ ಇಕ್ತಾರೆ ವಾಟ್ಸಪ್ ಸ್ಟೇಟಸ್. ಈ ರೀತಿ ಇಕ್ಕೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಎದುರುಗಡೆ ಇರುವಂಥ ಫ್ರೆಂಡಿಗೆ ನೀವು ಯಾವೊಂದು ಟೇಜ್ನಲ್ಲಿದ್ದೀರಾ ಅನ್ನೋದು ಕಂಪ್ಲೀಟಾಗಿ ಗೊತ್ತಾಗುತ್ತೆ ಫ್ರೆಂಡ್. ಇದರಿಂದ ನಿಮ್ಮ ಒಂದು ಏನೋ ಒಂದು ಸೆಕ್ಯೂರ್ ಆಗಿರುವಂಥ ನಿಮ್ಮ ಒಂದು ಪರ್ಸ್ನಾಲಿಟಿನ ಬೇರೆಯವ್ರಿಗೆ ನೀವು ತೋರಿಸಿದಾಗತ್ತೆ. ಹಾಗಾಗಿ ನಾನು ಹೇಳ್ತೀನಿ ಅಂದರೆ ನೀವು ಸ್ಟೇಟಸ್ ಇಕ್ತೀರಾ ಅಂದರೆ ನೀವು ಯಾವ ಟೈಪ್ ಇದೀರೋ ಆ ಟೈಪ್ ಇಟ್ಕೋಬೇಡಿ. ಸ್ಟೇಟಸ್ ಹೇಗಪ್ಪ ಅಂದರೆ ಈಗ ನೀವು ಏನಾರ ಒಂದು ಕೆಲಸ ಮಾಡಿದ್ದೀರಾ, ಅದು ಸಕ್ಸಸ್ ಆಯಿತಾ, ಅದಕ್ಕೆ ಒಂದು ಸ್ಟೇಟಸ್ ಇಡಿ, ಅದಕ್ಕೆ ಒಂದು ಅರ್ಥ ಇರುತ್ತೆ. ಅಥವಾ ಯಾರಾದರೂ ಒಬ್ಬರು ಡೆತ್ ಆದ್ರ ಸತ್ರ, ಅದಕ್ಕೆ ಒಂದು ಸ್ಟೇಟಸ್ ಇರಿ, ಭಾಳ ಜನಕ್ಕೆ ಗೊತ್ತಾಗುತ್ತೆ ಇವರು ತೀರ್ಕೊಂಡಿದ್ದರಿಗೆ ಅಂತ, ಇವ್ರಿಗೂ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ. ಅಥವಾ ಯಾವುದೇ ಒಂದು ವಿಷಯ ಬಂತ ಅದರ ಬಗ್ಗೆ ಸ್ಟೇಟಸ್ ವಿಡಿಯೋ ಇಡಿ, ಅದು ಕೂಡ ಒಂದು ರೀತಿ ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ. ಯಾವುದೇ ಒಂದು ವಿಷಯನ ನೀವು ಎಲ್ಲರಿಗೂ ಕೂಡ ತಲುಪಿಸಿದಾಗತ್ತೆ. ಆದರೆ ಯಾವುದು ಬೇಕಾವುದು ಸ್ಟೇಟಸ್ ಇಡೋದ್ರಿಂದ, ಅರ್ಥ ಇಲ್ಲದ ಸ್ಟೇಟಸ್ ಇಡೋದ್ರಿಂದ ನಿಮ್ಮ ನೋಡುವಂಥ ಫ್ರೆಂಡಿಗೆ ನಿಮ್ಮ ಒಂದು ಸ್ಟೇಟಸ್ ಮೇಲೆ ಇಂಟ್ರೆಸ್ಟ್ ಬರಲ್ಲ, ಸ್ಕಿಪ್ ಮಾಡಿ ಹೋಗಿದ್ದಾರೆ. ಸ್ಟೇಟಸ್ ಸಿಗ್ತೀರಂದರೆ ಅವರು ಒಂದು ನೀವೇನಾದರೂ ನಿಮ್ಮ ಒಂದು ಸ್ಟೇಟಸ್ ಯಾರು ನೋಡಿರ್ತಾರೋ ಅವರು ನಿಮಗೆ ರಿಪ್ಲೈ ಮಾಡಬೇಕು ಫಾರ್ ಸೂಪರ್ ಇನ್ಫಾರ್ಮೇಷನ್. ಇಲ್ಲ ಅಂದರೆ ಒಟ್ಟು ನಿಮಗೆ ಒಂದು ಏನಾದರೂ ಅವರು ರಿಪ್ಲೈ ಮಾಡಬೇಕು ನಿಮ್ಮ ಒಂದು ಸ್ಟೇಟಸ್ಗೆ ಫ್ರೆಂಡ್. ಒಬ್ಬೊಬ್ಬರು ವಾರಕ್ಕೆ ಒಂದು ಇಕ್ತಾರೆ. ಅಂದರೆ ವಾರಕ್ಕೆ ಇಡೋರು ಹೇಗಪ್ಪ ಅಂದರೆ ಅವ್ರದ್ದು ಏನೋ ಒಂದು ಮೂಮೆಂಟ್ ಆಗಿರುತ್ತೆ, ಅದು ಕರೆಕ್ಟಾಗಿ ಅವರು ಇಡ್ತಾರೆ, ಅದ್ರ ಓಕೆ. ತಿಂಗಳಿಗೆ ಏನಪ್ಪ ಅಂದರೆ ಅವ್ರಿಗೆ ಏನಾದರೂ ಮನಸ್ಸಿಗೆ ಖುಷಿ ಆಯಿತು, ಭಾಳ ಖುಷಿ ಆಯಿತು ಅಂದರೆ ದಿನ ಖುಷಿ ಆಗೋದು ಬೇರೆ, ತುಂಬ ಖುಷಿಯಾದಾಗ ಒಂದಿರ್ತಾರೆ, ಅದು ಓಕೆ. ಅದೆಲ್ಲರಿಗೂ ಕೂಡ ನಾನು ಸ್ವಲ್ಪ ಏನೋ ನಮ್ಮದು ಇವತ್ತು ಸ್ಪೆಷಲ್ ದಿನ ಅನ್ನೋ ರೀತಿ ಎಲ್ಲರಿಗೂ ಕೂಡ ಆ ಒಂದು ವಿಡಿಯೋದಲ್ಲಿ ಇರುತ್ತೆ. ಎಲ್ಲರೂ ಕೂಡ ಅದನ್ನ ಸ್ಟೇಟಸ್ ನೋಡಿದ್ರು ಕೂಡ ಒಂದು ಏನೋ ಎಷ್ಟು ದಿವಸಕ್ಕೆ ಯಾಕೆ ಇವತ್ತು ಹ್ಯಾಪಿ ಇದ್ದಾನೋ ಅಂದ್ಕೊಂಡು ಅವ್ರ ಫ್ರೆಂಡ್ ಏನೋ ಒಂದು ಸುಮ್ಮನಿರ್ತಾರೆ. ವರ್ಷಕ್ಕೆ ಒಂದು ಇಡೋರು ಏನಪ್ಪ ಅಂದರೆ ಅವರ ಒಂದು ಕೆಲಸದಲ್ಲಿ ಅತಿ ಸಕ್ಸಸ್ಫುಲ್ ಕಂಡಾಗ, ಏನೋ ಒಂದು ಅಚೀವ್ಮೆಂಟ್ ಮಾಡಿದ್ದೀನಪ್ಪ ಈ ಒಂದು ವರ್ಷ ಅಂದಾಗ ಅವರು ಒಂದು ಸ್ಟೇಟಸ್ ಇರ್ತಾರೆ ವರ್ಷಕ್ಕೆ ಒಂದು ಸಲ, ಅದು ಗ್ರೇಟ್. ಆದರೆ ಯಾರ ಬಿಡ್ರಿ ಒಂದು ಸ್ಟೇಟಸ್ ಸಿಕ್ಕೋದ್ರಿಂದ ಅರ್ಥ ಇಲ್ಲ ಫ್ರೆಂಡ್. ಸುಮ್ಮನೆ ಯಾವುದು ಬೇಕಾವುದು, ಶನಿವಾರ ಒಂದು, ಸೋಮವಾರ ಒಂದು, ಮಂಗಳವಾರ ಒಂದು, ಶುಕ್ರವಾರ ಒಂದು, ಗುರುವಾರ ಒಂದು, ಮಂಗಳವಾರ ಒಂದು, ರಾತ್ರಿ ಒಂದು, ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ಈ ರೀತಿ ಇಡೋದ್ರಿಂದ ನಿಮ್ಮ ನೋಡೋರ ಫ್ರೆಂಡಿಗೆ ತುಂಬ ನಿಮ್ಮಿ ಡಿಸ್ಟರ್ಬ್. ನಿಮ್ಮ ಒಂದು ಸ್ಟೇಟಸ್ನ ಕೆಲವಷ್ಟು ಜನ ಮ್ಯೂಟು ಮಾಡಿರ್ಬೋದು ಫ್ರೆಂಡ್. ಯಾಕಪ್ಪ ಅಂದರೆ ನೋಡಿ ಸಾಕಾಗಿ ಮ್ಯೂಟು ಕೂಡ ಮಾಡಿರ್ಬೋದು ಫ್ರೆಂಡ್. ಯಾಕಂದರೆ ಕಿರಿಕಿರಿ ಆಗಬಾರ್ದು. ಜಸ್ಟ್ ಒಂದು ಸ್ಟೇಟಸ್ ಸಿಗ್ತೀರಾ, ಅರ್ಥ ಆಗೋ ರೀತಿ, ಹೆಲ್ಪ್ಫುಲ್ ಆಗೋ ರೀತಿ, ಏನೋ ಒಂದು ಎಲ್ಲರಿಗೂ ಕೂಡ ಒಂದು ಇಷ್ಟ ಆಗೋ ರೀತಿ, ಏನೋ ಒಂದು ವಿಷಯ ತಿಳಿಸೋದೇ ರೀತಿ ಇರಬೇಕು ಫ್ರೆಂಡ್ ಸ್ಟೇಟಸ್ ಅನ್ನೋದು. ಯಾರಾದ್ರೂ ಇಡೋದ್ರಿಂದ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ, ಡಿಸ್ಟರ್ಬ್ ಆಗುತ್ತೆ. ನೋಡಿ ಫ್ರೆಂಡ್, ನಿಮಗೆ ನಿಮ್ಮ ಒಂದು ಮೊಬೈಲು, ನಿಮ್ಮ ಒಂದು ವಾಟ್ಸಪ್, ನಿಮ್ಮ ಒಂದು ಸ್ಟೇಟಸ್ಸು ಹೇಗೆ ಬೇಕಾದ್ರೆ ಯೂಸ್ ಮಾಡಿ, ಆದರೆ ಅದಕ್ಕೆ ಒಂದು ಅರ್ಥ ಇರಲಿ ಅನ್ನೋ ಉದ್ದೇಶಕ್ಕೆ ಈ ಒಂದು ವಿಡಿಯೋದಲ್ಲಿ ಹೇಳೋಣ ಅನಿಸ್ತು ಹೇಳಿದೆ ಫ್ರೆಂಡ್. ನಿಮಗೇನು ಅನಿಸ್ತಾ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್. ನೀವು ದಿನಕ್ಕೆ ಎಷ್ಟು ಇಕ್ತೀರಾ, ಹಾಗೆ ಒಂದು ದಿವಸಕ್ಕೆ ಒಂದು ಇಕ್ತೀರಾ, ಅಥವಾ ತಿಂಗಳಿಗೆ ಒಂದು ಇಕ್ತೀರಾ, ವಾರಕ್ಕೊಮ್ಮೆ ಇಕ್ತೀರಾ, ವರ್ಷಕ್ಕೆ ಒಂದು ಇಕ್ತೀರಾ ಅನ್ನೋದು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮೊಂದು ಫ್ರೆಂಡಿಗೆ ಯಾರೆಲ್ಲ ಸ್ಟೇಟಸ್ ಪದೇ ದಿನಕ್ಕೆ 5-6 ಇರ್ತಾರಲ್ಲ ಅವ್ರಿಗೆ ಒಂದು ಸಲ ಶೇರ್ ಮಾಡಿ ಅಂತ ವಿಡಿಯೋಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತೆ ಅಂತ ವಿಷಯ. ಟೇಕ್ ಕೇರ್, ಬಾಯ್.